ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಆರೋಗ್ಯಕವಾಗಿರುವಂತಹ ಹಾಗಲಕಾಯಿ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗಲಕಾಯಿ ಎಣ್ಗಾಯಿ ಅಂತ ಕೂಡ ಕರಿಬೋದು. ತುಂಬಾ ಚೆನ್ನಾಗಿರುತ್ತೆ. ಊಟಕ್ಕೆ ಸೈಡ್ ಡಿಶ್ ಆಗಿರ್ಬೋದು ಅಥವಾ ಪಲ್ಯ ಇಲ್ಲದೆ ಇರೋ ಟೈಮ್ದೊಳಗೆ ಸಿಂಪಲ್ಲಾಗಿ ಹಾಗಲಕಾಯಿನ ತುಂಬ ಜನ ಕಹಿ ಇರುತ್ತೆ ಅಂತೇಳಿ ತಿನ್ನೋದು ಬಿಡ್ತಾರೋ. ಈ ಥರ ನಾವು ಮಸಾಲಾನ ಒಳಗಡೆ ಹಾಕಿ ಮಾಡೋದ್ರಿಂದ ಸ್ವಲ್ಪನೂ ಕಹಿ ಇರಂಗಿಲ್ಲ. ಹಾಗೆ ಸ್ವೀಟಾಗಿ, ಹುಳಿಯಾಗಿ, ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ. ಒಂದು ಸರ್ತಿ ಇದನ್ನು ಟ್ರೈ ಮಾಡಿದ್ರೆ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗ ಆರೋಗ್ಯಕವಾಗಿರುವಂಥ ಹಾಗಲಕಾಯಿ ಸ್ಟಾಪಿಡ್ ಕರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಇದಿಷ್ಟು ಹಾಗಲಕಾಯಿನ ಒಂದು 4-5 ಸಣ್ಣದಾಗಿರುವಂಥ ಹಾಗಲಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಅದು ಗ್ರೀನ್ ಆಗಿರೋದು ಸ್ವಲ್ಪ ಕಹಿ ಜಾಸ್ತಿನೇ ಇರುತ್ತೆ. ಅದಕ್ಕೆ ನಾನಿವಾಗ ಇದಿಷ್ಟು ಹಾಗಲಕಾಯಿನ ಈಗ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ, ಹಿಂದ್ಗಡೆ ಮತ್ತು ಮುಂದ್ಗಡೆ ಇರೋದನ್ನು ಸ್ವಲ್ಪ ತೆಕ್ಕೊಂಡು ನಂತರ ಸ್ವಲ್ಪ ನೀರು ಹಾಕಿ ಮೊದಲೇ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಒಂದೇ ಸೈಡಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಬೀಜ ಎಲ್ಲ ಇರುತ್ತೆ ನೋಡಿ, ಅದನ್ನು ಪೂರ್ತಿಯಾಗಿ ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ತೆಗಿತಾ ಇದ್ದೀನಿ. ನಂತರ ಇದಕ್ಕೆ ನಾನು ಹಸೆ ಕಡಲೆ ಬೀಜ ತೊಗೊಂಡಿದ್ದೀನಿ. ಅಂದರೆ ಶೇಂಗಾ ಕಾಳು ಅಂತ ಕರಿತೀವಿ. ಹಸೆ ಶೇಂಗಾ ಕಾಳು ಇಲ್ಲ ಅಂತ ಅಂದರೆ ಒಣಗಿರೋ ಶೇಂಗಾ ಕಾಳನ್ನು ಒಂದು 2 ಗಂಟೆ ನೀವು ನೀರಲ್ಲಿ ನೆನೆಸಿ ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು, 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿಯನ್ನು ತೊಗೊಂಡಿದ್ದೀನಿ. ಇದಿಷ್ಟು ಮತ್ತು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಫಸ್ಟ್ ಇವಾಗ ನಾನು ತೋರಿಸಿಲ್ಲ ಅದನ್ನು. ನೆಕ್ಸ್ಟ್ ನಾನು ಅದನ್ನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂಥೇಳಿ. 2 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣು, ಹಾಗೆ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ. ಸ್ವೀಟು, ಖಾರ, ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೂ ಕಹಿ ಇರೋಂಗಿಲ್ಲ. ಹಾಗಲಕಾಯಿನ ಮಧ್ಯಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ತವಾನ ಇಟ್ಕೊಂಡಿದ್ದೆ. ತವಾದ್ರೊಳಗೆ 1 ಕಪ್ಪಷ್ಟು ನಾನು ಹಸಿ ಶೇಂಗಾ ಕಾಳನ್ನ ಹಾಕ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಕೆಂಪದಾಗಿ ಹುರ್ಕೋಬೇಕು. ನೋಡಿ, ಈ ಥರ ಹುರಿದು ಹಾಕಿ ಮಾಡೋದ್ರಿಂದಂತೂ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ತೆಂಗಿನಕಾಯಿನ ಹಾಕ್ಕೊಂಡಿಲ್ಲ. ಇದು ಶೇಂಗಾ ಕಾಳು ಚಟ್ನಿ ಗತೆ ಮಾಡಿಕೊಂಡು ಇದ್ರೊಳಗೆ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಂತರ ನೋಡಿ, ಈ ಥರ ಕೆಂಪದಾಗಿ ಸ್ವಲ್ಪ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಇದನ್ನು ಸಣ್ಣ ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡು ನೀರು ಹಾಕಬೇಡಿ. ನೀರು ಅಂತ ಅಂದರೆ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ತೊಗೊಂಡಿದ್ದೀನಿ. ಅದು ಫಸ್ಟಿಗೆ ನಾನು ತೋರಿಸೋದು ಮರೆತೆ. ಸ್ವಲ್ಪ ಹುಣಸೆ ಹಣ್ಣಿನ ರಸನ ತೊಗೊಂಡಿದ್ದೀನಿ. ಅಂದರೆ ಹುಣಸೆ ಹಣ್ಣನ್ನು ನೀರೊಳಗೆ ಒಂದು 5 ನಿಮಿಷ ನೆನೆ ಇಟ್ಕೊಂಡು ರಸ ಮಾಡಿ ಇಟ್ಕೊಂಡಿರೋದು. ನಂತರ ಇಲ್ಲಿ ಫ್ರೈ ಮಾಡ್ಕೊಂಡಿರೋದನ್ನು ಸಣ್ಣ ಮಿಕ್ಸರ್ ಜಾರ್ದೊಳಗೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಇದಕ್ಕೆ ನೀರನ್ನ ಹಾಕೋಬಾರ್ದು. ಆದಷ್ಟು ಇದನ್ನು ಗಟ್ಟಿಯಾಗಿ ಮಾಡ್ಕೋಬೇಕು. ನಾವು ಇದನ್ನು ತುಂಬಿ ಮಾಡೋದ್ರಿಂದ ಗಟ್ಟಿ ಇರಬೇಕು ಮಸಾಲ. ನಂತರ ಇದಿಷ್ಟು ಹಾಕೊಂಡಾದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅರಿಶಿನ ಪುಡಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಇವಾಗ ತೋರಿಸ್ತಾ ಇರೋದು. ಮೊದಲು ನಾನು ತೋರಿಸೋದು ಸ್ವಲ್ಪ ಮರ್ತೆ, ಹಾಗಾಗಿ ಇದಿಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಇದಿಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸಣ್ಣದಾಗಿ ಪುಡಿ ಮಾಡಿ ಹಾಕ್ಕೊಳ್ಳಿ. ನೋಡಿ, ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ, ಖಾರ ಆಗುತ್ತೆ, ಹಾಗೆ ಸ್ವೀಟ್ ಆಗುತ್ತೆ, ಸ್ವಲ್ಪ ಹುಳಿ ಕೂಡ ಆಗುತ್ತೆ. ಹಾಗಾಗಿ ಹಾಗಲಕಾಯಿ ಸ್ವಲ್ಪನೂ ಕಹಿ ಇರೋಂಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಚಟ್ನಿ ಇದನ್ನು ನಾವು ರೊಟ್ಟಿ ಒಳಗೆ ಹಂಗೆ ಚಟ್ನಿ ಮಾಡಿ ಕೂಡ ತಿನ್ಬೋದು. ಅಂದರೆ ಶೇಂಗಾ ಚಟ್ನಿ ಅಂತ ಹೇಳ್ಬೋದು. ನೋಡಿ, ಈ ಥರ ಊಟಕ್ಕೆ ಹಾಗೆ ಚಟ್ನಿನ ಮಾಡ್ಕೋಬೋದು. ಈ ಮಸಾಲಾನ ನಾವು ಬದನೆಕಾಯಿಗೆ ಅಥವಾ ಬೆಂಡೆಕಾಯಿಗೆ, ಹಾಗಲಕಾಯಿಗೆ, ಯಾವುದಾದ್ರೂ ಇದು ಡೊಣ್ಮೆಣ್ಸಿನ್ಕಾಯಿ ಇರುತ್ತೆ ನೋಡಿ, ಅದ್ರೊಳಗೆ ಈ ಮಸಾಲಾನ ಹಾಕಿ ಮಾಡೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಂತರ ಇದಿಷ್ಟು ಹಾಗಲಕಾಯಿದ್ರೊಳಗೆ ನೋಡಿ, ನಡಕೈಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದ್ರ ಒಳಗಡೆ ಎಲ್ಲ ಈ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಹಂಗೆ ಮೇಲ್ಗಡೆನೂ ಸ್ವಲ್ಪ ಹಚ್ತಾ ಇದ್ದೀನಿ. ನೋಡಿ, ಈ ಥರ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಹಚ್ತಾ ಇದ್ದೀನಿ. ಈ ಥರ ಹಚ್ಚೋದ್ರಿಂದ ಅಂದರೆ ಬೆಲ್ಲ ಇರುತ್ತಲ್ವ, ಬೆಲ್ಲ ಮತ್ತು ಹುಳಿಯಾಗಿರುತ್ತೆ, ಅದೆಲ್ಲ ಮಸಾಲ ಹತ್ಕೊಂಡಿರುತ್ತೆ. ಹಂಗೆ ಕಹಿ ಬರೋಂಗಿಲ್ಲ, ತಿನ್ನಬೇಕಾದ್ರೆ ಕೈ ಹತ್ತೋದಿಲ್ಲ. ನೋಡಿ, ಈ ಥರ ಪೂರ್ತಿಯಾಗಿ ಒಳಗಡೆ ಮಸಾಲಾನೆಲ್ಲ ತುಂಬಿ ಇಟ್ಕೊಳ್ತಾ ಇದ್ದೀನಿ, ಉಳಿದಿರೋದು ಕೂಡ.
ಇದೇ ಥರ ನಾನು ಬೇರೆ ಬೇರೆಯಾಗಿ ಹಾಗಲಕಾಯಿನ ಎಣ್ಗಾಯಿ ಆಗಿರ್ಬೋದು ಅಥವಾ ಕರಿ ಆಗಿರ್ಬೋದು ಅಥವಾ ಫ್ರೈ ಆಗಿರ್ಬೋದು ತುಂಬಾ ಹಾಕಿದ್ದೀನಿ. ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ಆದಮೇಲೆ ಮೇಲ್ಗಡೆ ನೆಕ್ಸ್ಟ್ ವಿಡಿಯೋಗಳದ್ದು 4 ಬರ್ತಾವೆ ಸ್ಕ್ರೀನ್ ಮೇಲೆ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಅದರಲ್ಲಿ ನೋಡಿ ಈ ಥರ ಉಳಿದಿರೋದು ಕೂಡ ಮಸಾಲಾನ ಹಚ್ಚಿ ಇದನ್ನು ಮತ್ತೆ ಇವಾಗ ಅದೇ ನಾನು ತವಾನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಸಣ್ಣ ಉರಿ ಇಟ್ಕೊಂಡು ತವಾನ ಇಟ್ಕೊಂಡು ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕ್ಕೊಂಡು ಮೇಲ್ಗಡೆ ಇಲ್ಲಿ ಮಸಾಲ ಹಚ್ಚಿ ಇಟ್ಕೊಂಡಿರುವಂಥ ಹಾಗಲಕಾಯಿನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮುಚ್ಚಿ ಇಟ್ಟು ನಂತರ ಇದು 5 ನಿಮಿಷ ಆದಮೇಲೆ ಅವಾಗವಾಗ ಸ್ವಲ್ಪ ಇದನ್ನು ಚೆಕ್ ಮಾಡಿಕೊಂಡು ಈ ಥರ ಹೊಳಿಸ್ಕೊಳ್ಳಿ. ಅಂದರೆ ಚೆನ್ನಾಗಿ ಬೆಂದಿರುತ್ತೆ. ಹಾಗಲಕಾಯಿ ಬೆಂದರೆ ಕಹಿ ಬರೋಂಗಿಲ್ಲ, ಅಂದರೆ ತಿನ್ನಬೇಕಾದ್ರೆ ಕಹಿ ಹತ್ತೋದಿಲ್ಲ ನೋಡಿ. ತುಂಬ ಜನ ಇದನ್ನು ಕಹಿ ಇರುತ್ತೆ ಅಂತೇಳಿ ತಿನ್ನೋದು ಬಿಟ್ಟಿರ್ತಾರೋ. ಹಾಗಾಗಿ ನಾವು ಈ ಥರ ಸಿಂಪಲ್ಲಾಗಿ ಮಸಾಲಾನ ಹಾಕಿ ಮಾಡೋದ್ರಿಂದ ತಿನ್ನಲೇ ಇಲ್ದವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇದು. ಮತ್ತು ಇವಾಗ ಹೊಳೆಸಾದ್ಮೇಲೆ ಮತ್ತೆ ಇದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇಟ್ಟು ಮತ್ತೆ 2 ಸೈಡಲ್ಲಿ ಎಲ್ಲ ಕಡೆಯೂ ಇದನ್ನು ಸ್ವಲ್ಪ ಈ ಥರ ಹತ್ಕಿ ಪ್ರೆಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಇವಾಗ ಹಾಗಲಕಾಯಿ ಎಣ್ಗಾಯಿ ರೆಡಿ ಆಯಿತು. ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಊಟಕ್ಕೆ ಸೈಡ್ ಡಿಶ್ ಆಗಿರ್ಬೋದು ಅಥವಾ ಪಲ್ಯದು ಏನೂ ಇಲ್ಲದೆ ಇರೋ ಟೈಮ್ದೊಳಗೆ ಸಿಂಪಲ್ ಆಗಿರುತ್ತೆ. ಹಾಗೆ ಸ್ವಲ್ಪನೂ ಕಹಿ ಇಲ್ಲದೇ ಖಾರವಾಗಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವ, ಹಾಗಲಕಾಯಿ ಎಣ್ಗಾಯಿ ಒಂದು ಸರ್ತಿ ನೀವು ಇದನ್ನು ಟ್ರೈ ಮಾಡಿ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ. ಥ್ಯಾಂಕ್ ಯು.